ಡಿಗ್ರಿ, ಕೋಚಿಂಗ್, ಸ್ಕಿಲ್ ಈ ಮೂರು ಒಂದೇ ಸಮಯದಲ್ಲಿ ಅಂದ್ರೆ ಈ ವಿಡಿಯೋ ನಿಮ್ದೇನೆ. ಹೌದು, ಕೆಲವೊಂದು ವಿದ್ಯಾರ್ಥಿಗಳು ಡಿಗ್ರಿನೂ ಓದ್ತಾ ಇರ್ತಾರೆ, ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾ ಇರ್ತಾರೆ, ಅಥವಾ ಯಾವ್ದಾದ್ರು ಕೋಚಿಂಗ್ಗೆ ಸೇರಿರ್ತಾರೆ. ಈಗಿನ ಕಾಲದಲ್ಲಿ ಸ್ಕಿಲ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಯಾವ್ದಾದ್ರು ಸ್ಕಿಲ್ಗಾದ್ರೂ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಎಲ್ಲವನ್ನು ಮಾಡ್ಬೇಕಂತ ಅವ್ರಿಗೆ ವಿಚಾರ ಇರುತ್ತೆ, ಆದರೆ ಸಮಯ ಸಾಲುತ್ತಿಲ್ಲ ಅಂತ ಅವರು ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಅದನ್ನೇ ನಾನು ಈ ಒಂದು ವಿಡಿಯೋದಲ್ಲಿ ಹೇಗೆ ಮಾಡಬೇಕಂತ ಟಿಪ್ಸ್ ಮತ್ತು ಟ್ರಿಕ್ಸ್ ಗಳನ್ನು ಹೇಳ್ತಾ ಇರ್ತೇನೆ. ಆದ್ರೆ 1 ಸೆಕೆಂಡ್, ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮ ದಿನದ 3-4 ಗಂಟೆ ಇನ್ನು ಮುಂದೆನೂ ಹಾಗೇನೆ ವ್ಯರ್ಥನೆ ಆಗುತ್ತೆ. ಕೊನೆಯ 30 ಸೆಕೆಂಡ್ ಮಿಸ್ ಮಾಡಿದ್ರೆ ಈ ವಿಡಿಯೋ ನೋಡಿ ಕೂಡ ನಿಮ್ಮ ಲೈಫ್ ಚೇಂಜ್ ಆಗೋಲ್ಲ. ಸತ್ಯ ಏನಂದ್ರೆ ಸಮಯ ಕಡಿಮೆ ಅಲ್ಲ ಸ್ನೇಹಿತರೆ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಷ್ಟೇ. 90% ಸ್ಟೂಡೆಂಟ್ಸ್ ಇದನ್ನೇ ತಪ್ಪು ಮಾಡ್ತಾರೆ. ಸಮಯ ಕಡಿಮೆ ಅಲ್ಲ, ಅದರ ಬಳಕೆ ತಪ್ಪಿದೆ. ಡಿಗ್ರಿ ಕ್ಲಾಸ್ ಅಟೆಂಡ್ ಮಾಡುವುದು, ಕೆಲಸಕ್ಕೆ ಹೋಗುವುದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವುದು, ಅಥವಾ ಸ್ಕಿಲ್ ಎಲ್ಲವನ್ನು ಮಾಡುವುದು ಅಷ್ಟು ಸುಲಭ ಅಲ್ಲ, ಆದ್ರೆ ಇಂಪಾಸಿಬಲ್ ಕೂಡ ಅಲ್ಲ. ಡಿಗ್ರಿ ಸ್ಟೂಡೆಂಟ್ಸ್ ಅಂದ್ರೆ ಒತ್ತಡ ಜಾಸ್ತಿ, ಅಟೆಂಡೆನ್ಸ್, ಇಂಟರ್ನಲ್ ಮಾರ್ಕ್ಸ್, ಸೆಮ್ ಎಕ್ಸಾಮ್, ಫ್ಯೂಚರ್ ಟೆನ್ಷನ್ ಇವೆಲ್ಲ ಹ್ಯಾಂಡಲ್ ಮಾಡಲೇಬೇಕು. ಏಕೆಂದ್ರೆ ಡಿಗ್ರಿ ಫೇಲ್ ಆದ್ರೆ ಜಾಬ್, ಎಕ್ಸಾಮ್, ಫ್ಯೂಚರ್ ಎಲ್ಲ ರಿಸ್ಕ್. ಹೌದು, ಡಿಗ್ರಿ ಸೆಮಿಸ್ಟರ್ಗೆ ಈಗ ಸಾಕಷ್ಟು ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ದೊಡ್ಡ ದೊಡ್ಡ ಸರ್ಕಾರಿ ನೌಕರಿಗಳಿಗೆ ಅದು ಬೇಕು ಅನ್ನೋದು ಅಷ್ಟೇ ಸತ್ಯ. ಅದಕ್ಕೇನೆ ಅದರ ಮೇಲೆ ತುಂಬಾ ಫೋಕಸ್ ಮಾಡಬೇಕು. ಅದು ಹೇಗೆ ಫೋಕಸ್ ಮಾಡಬೇಕು ಅಂದ್ರೆ ಇತ್ತ ಕೋಚಿಂಗ್ ಮತ್ತು ಸ್ಕಿಲ್ ಎರಡೂ ಡೆವಲಪ್ ಆಗಿರಬೇಕು, ಮತ್ತು ಡಿಗ್ರಿ ಎಕ್ಸಾಮ್ ಕೂಡ ಮಾರ್ಕ್ಸ್ ಒಳ್ಳೆಯ ರೀತಿಯಾಗಿ ಬರಬೇಕು. ಆ ರೀತಿಯಾಗಿ ನಾವು ಫೋಕಸ್ ಮಾಡಬೇಕು. ಆದ್ರೆ ಅದನ್ನು ಮಾಡೋದಾದ್ರೂ ಹೇಗೆ ಗೊತ್ತಾ? ಹೋಲ್ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯೂನಿವರ್ಸಿಟಿ ಸಿಲೆಬಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರನೇ ಓದಬೇಕು. ಇವೇ ಆ ಡಿಗ್ರಿ ಪಾಸ್ ಆಗಲು ಬೇಕಾಗುವ ಫಾರ್ಮುಲಾ. ಇನ್ನು ಕೋಚಿಂಗ್ ಸ್ಕಿಲ್ ಬಗ್ಗೆ ಮಾತನಾಡೋದಾದ್ರೆ ಪ್ರತಿದಿನ ಟಚ್ ಎರಡನ್ನೂ ಮಾಡಲೇಬೇಕು. ನೀವು ಕೋಚಿಂಗ್ ಕ್ಲಾಸಸ್ ಮುಗಿಸಿಕೊಂಡು ಬಂದು ಕೋಚಿಂಗ್ ಕ್ಲಾಸ್ ಮತ್ತು ಡಿಗ್ರಿ ಕ್ಲಾಸಸ್ ನ ವರ್ಕ್ ಮಾಡಬೇಕು. ಅದು ಅಸೈನ್ಮೆಂಟ್ ಮಾಡುವುದಾಗಿರಬಹುದು, ಅಥವಾ ಎಕ್ಸಾಮ್ಗೆ ಪ್ರಿಪೇರ್ ಆಗಿರಬಹುದು, ಅಥವಾ MCQ ಸಾಲ್ವ್ ಮಾಡುವುದಾಗಿರಬಹುದು. ಇದಾದ ನಂತರ ಪ್ರತಿದಿನ 1 ರಿಂದ 2 ಗಂಟೆ ಆದರೂ ನಿಮ್ಮ ಸ್ಕಿಲ್ ನ ಮೇಲೆ ಕೆಲಸ ಮಾಡಲೇಬೇಕು. ಅದು ಹೇಗೆ ಅಂದ್ರೆ ನೀವು ದಿನಕ್ಕೆ ಎಷ್ಟು ಮಲಗುತ್ತೀರೋ ಅದಕ್ಕಿಂತ 2 ಗಂಟೆ ಕಡಿಮೆ ಮಲಗಿ ಸ್ನೇಹಿತರೆ, ಮತ್ತು ಟೈಮರ್ ಹಚ್ಚಿ ಆ 2 ಗಂಟೆಗಳ ಸಮಯವನ್ನು ಫುಲ್ ಸ್ಕಿಲ್ ನ ಮೇಲೆ ಫೋಕಸ್ ಮಾಡಿಬಿಡಿ. ಅದು ಎಡಿಟಿಂಗ್ ಆಗಿರಬಹುದು, ಅಥವಾ AI ಕಲಿಯುವುದಾಗಿರಬಹುದು. ಆ ಸಮಯದಲ್ಲಿ ರೀಲ್ಸ್ ಅನ್ನು ಸ್ಕ್ರೋಲ್ ಮಾಡಲಿಕ್ಕೇನೆ ಹೋಗಬಾರ್ದು. ಇವತ್ತು ಮೂಡಿಲ್ಲ ಅಂತ ಆ ಒಂದು ದಿನ ವೇಸ್ಟ್ ಮಾಡಲಿಕ್ಕೇನೆ ಹೋಗಬಾರ್ದು. ಆದ್ರೆ ಇವೆಲ್ಲವನ್ನು ಮಾಡಲು ನೀವು ನಾನು ಮುಂದೆ ಹೇಳುವ ಈ 5 ರೂಲ್ಸ್ ಗಳನ್ನು ಫಾಲೋ ಮಾಡಲೇಬೇಕು. ರೂಲ್ ನಂಬರ್ 1, ಬೆಳಿಗ್ಗೆ ಬ್ರೈನ್ ಫ್ರೆಶ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡಬಹುದು, ಅಥವಾ ಹಾರ್ಡ್ ಸಬ್ಜೆಕ್ಟ್ ನಿಮಗೆ ಯಾವ್ದು ಕಷ್ಟಕರ ಸಬ್ಜೆಕ್ಟ್ ಅನಿಸುತ್ತದೆಯೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಅಥವಾ ಯಾವ್ದಾದ್ರು ಒಂದು ಕಷ್ಟಕರವಾದ ಸ್ಕಿಲ್ ನೀವು ಕಲಿತಾ ಇದ್ರೆ ಆ ಸ್ಕಿಲ್ ನ ರೆಡಿ ಮಾಡಿಕೊಳ್ಳಬೇಕು. ಏಕೆಂದ್ರೆ ಬೆಳಗ್ಗೆ 1 ಗಂಟೆ ರಾತ್ರಿ 3 ಗಂಟೆಗೆ ಸಮಾನ ಸ್ನೇಹಿತರೆ. ಇನ್ನು ರೂಲ್ ನಂಬರ್ 2, ಒಂದೇ ಸಾರಿಗೆ 3-4 ಗಂಟೆ ಓದೋದು ಬೇಡ. 30 ನಿಮಿಷ ಸ್ಟಡಿ ಮಾಡಬೇಕು, 50 ನಿಮಿಷ ಬ್ರೇಕ್ ತೆಗೆದುಕೊಳ್ಳಬೇಕು. ಅಂದ್ರೆ ನೀವು 1 ಗಂಟೆ 2 ಗಂಟೆ ಆದ್ರೂ ಓದಬಹುದು. 1 ಗಂಟೆಗೆ 10 ರಿಂದ 15 ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ. 2 ಗಂಟೆಯ ಕನಿಷ್ಠ 15 ರಿಂದ 30 ನಿಮಿಷಗಳ ಕಾಲ ರೆಸ್ಟ್ ತೆಗೆದುಕೊಳ್ಳಬಹುದು. ಬ್ರೇಕ್ ಅಂದ್ರೆ ಕೇವಲ ಟೈಮ್ ವೇಸ್ಟ್ ಅಲ್ಲ, ಅದು ರಿಕವರಿ ಇದ್ದ ಹಾಗೆ. ರೂಲ್ ನಂಬರ್ 3, ಟೈಮ್ ಮ್ಯಾನೇಜ್ಮೆಂಟ್ ಫೇಲ್ ಆಗೋದು ಒಂದೇ ಕಾರಣಕ್ಕೆ, ಅದು ಮೊಬೈಲ್ ಸ್ಕ್ರೋಲಿಂಗ್. ಒಂದು ರಿಸರ್ಚ್ ನ ಪ್ರಕಾರ ಎಲ್ಲ ವ್ಯಕ್ತಿಗಳು ಸಹ ರೀಲ್ಸ್ ನೋಡಲು ಸ್ಟಾರ್ಟ್ ಮಾಡಿದರೆ 15 ನಿಮಿಷಗಳ ಕಾಲ ನೋಡುತ್ತಾರೆ. 15 ನಿಮಿಷಗಳಕ್ಕಿಂತ ಕಡಿಮೆ ಯಾರು ಸ್ಕಿಪ್ ಮಾಡೋದೇ ಇಲ್ಲ ಸ್ನೇಹಿತರೆ. ಸ್ಟಡಿ ಟೈಮ್ ನಲ್ಲಿ ಮೊಬೈಲ್ ಸೈಲೆಂಟ್ ಮಾಡಬೇಕು, ಅಥವಾ ನೋಟಿಫಿಕೇಶನ್ ಆಫ್ ಮಾಡಿರಬೇಕು. ರೂಲ್ ನಂಬರ್ 4, ಕಾಯುವ ಸಮಯವನ್ನು ಬಳಸಿಕೊಳ್ಳಬೇಕು. ಅಂದ್ರೆ ಯಾವ್ದಾದ್ರು ಕಾರಣಕ್ಕೆ ನೀವು ಸರತಿ ಸಾಲಿನಲ್ಲಿ ನಿಂತುಕೊಂಡಾಗ ನಿಮ್ಮ ಸರದಿ ಅಥವಾ ಪಾಳಿ ಬರುವವರೆಗೂ ನೀವು ಹಾಗೆ ಲೈನ್ ನಲ್ಲಿ ಸುಮ್ಮನೆ ನಿಲ್ಲುವ ಬದಲು ಅದೇ ಸಮಯದಲ್ಲಿ ನಿಮ್ಗೆ ಯಾವ್ದಾದ್ರು ಕೆಲಸ ಇದ್ರೆ, ಸಣ್ಣ ಪುಟ್ಟ ಕೆಲಸ, ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು. ಅದು ಕ್ವಿಕ್ ರಿವಿಷನ್ ಆಗಿರಬಹುದು, MCQ ಸಾಲ್ವಿಂಗ್ ಆಗಿರಬಹುದು, ಅಥವಾ ಸ್ಕಿಲ್ ನ ಬಗ್ಗೆ ಥಿಂಕ್ ಮಾಡುವುದಾಗಿರಬಹುದು. ಅಂದ್ರೆ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು, ಯಾವ ಸ್ಟಾಕ್ ಫುಟೇಜ್ ಅನ್ನು ಎಲ್ಲಿಂದ ತೆಗೆದುಕೊಳ್ಳಬೇಕು ಅಂತ ಈ ರೀತಿಯಾಗಿ ನೀವು ಥಿಂಕ್ ಮಾಡಬಹುದು. ಇನ್ನು ರೂಲ್ ನಂಬರ್ 5, ಒಂದು ದಿನ 6 ಗಂಟೆಗೆ ಓದೋದು, ಮತ್ತೊಂದು ದಿನ 7 ಗಂಟೆಗೆ ಓದೋದು, ಈ ರೀತಿಯಾಗಿ ಮಾಡಬಾರದು. ಪ್ರತಿದಿನ 1-2 ಗಂಟೆ ಓದಿದ್ರೆ ಸಾಕು ಸ್ನೇಹಿತರೆ. ಅದೇ ಕನ್ಸಿಸ್ಟೆನ್ಸ್ ಆಗಿರಬೇಕು. ಒಂದು ದಿನ 7-8 ಗಂಟೆ ಓದಿ ಮಾರನೇ ದಿನ ಬಿಟ್ಟು ಬಿಡೋದು, ಈ ರೀತಿಯಾಗಿ ಮಾಡಲಿಕ್ಕೆ ಹೋಗಬಾರದು. ಕನ್ಸಿಸ್ಟೆನ್ಸಿ ಈಕ್ವಲ್ ಟು ಸಕ್ಸಸ್ ಕೀ ಇದ್ದ ಹಾಗೆ. ಇನ್ನು ಈ ಮುಂದಿನ ಪಾಯಿಂಟ್ ಮಿಸ್ ಮಾಡಿದ್ರೆ ಎಷ್ಟು ಓದಿದ್ರು ವ್ಯರ್ಥನೆ ಸ್ನೇಹಿತರೆ. ಒಂದು ದಿನ ಒಂದು ಔಟ್ಪುಟ್ ಅಥವಾ ಒಂದು ರಿಸಲ್ಟ್ ಅನ್ನು ಪಡೆಯಲೇಬೇಕು. ಅಂದ್ರೆ ಪ್ರತಿದಿನ ಡಿಗ್ರಿ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಸ್ಕಿಲ್ ಆಗಲಿ ಏನಾದರೂ ಒಂದು ಕಂಪ್ಲೀಟ್ ಮಾಡಲೇಬೇಕು, ಅಥವಾ ರಿಸಲ್ಟ್ ಪಡೆಯಲೇಬೇಕು. ಲಾಂಗ್ 5 ರಿಂದ 10 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಾಗಿರ್ಬೋದು, ಅಥವಾ 20 ರಿಂದ 50 MCQ ಸಾಲ್ವ್ ಮಾಡುವುದಾಗಿರಬಹುದು, ಅಥವಾ 30 ರಿಂದ 1 ಗಂಟೆಗಳ ಕಾಲ ಸ್ಕಿಲ್ ಪ್ರಿಪೇರ್ ಮಾಡುವುದಾಗಿರಬಹುದು. ಏನಾದ್ರೂ ಅಲ್ಲಿ ಒಂದಂತೂ ಕಂಪಲ್ಸರಿ ಆಗಲೇಬೇಕು ಸ್ನೇಹಿತರೆ. ಏಕೆಂದ್ರೆ ಔಟ್ಪುಟ್ ಇಲ್ಲದ ಸ್ಟಡಿ ಟೈಮ್ ಪಾಸ್ ಇದ್ದ ಹಾಗೆ ಮಾತ್ರ. ನಾಳೆಯಿಂದ ಅಲ್ಲ, ಇವತ್ತೇ ಔಟ್ಪುಟ್ ಸ್ಟಾರ್ಟ್ ಮಾಡಲೇಬೇಕು. ಈ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.